ಸೂಫಿಯಾ ಕಾನೂನು ಮಹಾವಿದ್ಯಾಲಯ ತುಮಕೂರು, ಎನ್ಎಸ್ಎಸ್ ರೆಡ್ ಕ್ರಾಸ್ ಯೂನಿಟ್, ಐಜಿಡಿ ಸಂಸ್ಥೆ ತುಮಕೂರು ಇವರುಗಳ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಎಚ್ಎಂಎಸ್ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಶಫಿ ಅಹಮದ್ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಕುರಿತು ತುಮಕೂರು ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿ ವೀಣಾ, ರಕ್ತದಾನ ಶ್ರೇಷ್ಠದಾನ, ಎಲ್ಲ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ನಂತರ ಜಿಲ್ಲಾ ಸಂಯೋಜಕರಾದ ರಾಜಶ್ರೀ ಅವರು ಸ್ವಸ್ತಿಗಳು ಮತ್ತು ಆರೋಗ್ಯಕರ ಆಹಾರ ಸೇವನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಸೂಫಿಯಾ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಮೇಶ್, ಉಪ ಪ್ರಾಂಶುಪಾಲ ಓಬಯ್ಯ, ಮಮತಾ, ಸುಬ್ರಹ್ಮಣ್ಯ, ಐಗಿರಿ ಸಂಸ್ಥೆಯ ಶಿವರಾಜು, ರುದ್ರಮೂರ್ತಿ, ಅನುಪಮಾ, ನವೀನ್, ಕಾಲೇಜಿನ ಉಪನ್ಯಾಸಕರುಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಈ ದಿನ ಸ್ಟೂಡೆಂಟ್ಸ್ಗಳು ಕೂಡ ನಾನು ನಮಸ್ಕರಿಸುತ್ತಾ, ಐಜಿಡಿ ಸಂಸ್ಥೆಯು ಏನು ಕೆಲಸ ಮಾಡ್ತಾ ಇದೆ ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ 5 ನಿಮಿಷ ಹೇಳ್ಬಿಡ್ತೀನಿ, ತುಂಬ ಸಮಯ ತಗೊಳ್ಳಲ್ಲ. ಐಜಿಡಿ ಸಂಸ್ಥೆಯು ಸಮುದಾಯದ ಜನರಿಗೋಸ್ಕರ ಅಯೋಡಿನ್ ಡೆಫಿಷಿಯನ್ಸಿ ಕುರಿತು ಮಾಹಿತಿಯನ್ನು ನೀಡ್ತಾ ಇದೆ. ಜೊತೆಗೆ ಆರೋಗ್ಯಕರ ಆಹಾರದ ಸಲಹೆಗಳನ್ನು ನೀಡ್ತಾ ಇರುವಂಥದ್ದು. ಯಾಕೆ ನೀಡ್ತಾ ಇದೆ ಅಂದರೆ, ಇತ್ತೀಚೆಗೆ ಆರೋಗ್ಯಕರ ಆಹಾರ ಸೇವನೆ ತುಂಬಾನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಜೊತೆಗೆ ಅಯೋಡಿನ್ ಡೆಫಿಷಿಯನ್ಸಿ ಅನ್ನೋದು ಮಹಿಳೆಯರಲ್ಲಿ, ಮಕ್ಕಳಲ್ಲಿ ಈಗ ಕಂಡು ಬರ್ತಾ ಇರುವಂಥದ್ದು. ಅದಕ್ಕೋಸ್ಕರ ಹಳ್ಳಿಗೂ ಮತ್ತೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಇದರ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ನೀವೆಲ್ಲರೂ ಟೆಂಟ್ಗಳ ಹತ್ರ ಬಂದು ತಿಳ್ಕೊಬೇಕಂತ ಹೇಳಿ ಕೇಳ್ಕೊತೀನಿ. ಧನ್ಯವಾದಗಳು. ವರದಿ ಅನಿಲ್ ಕುಮಾರ್, ತುಮಕೂರು.